SIT ರಚನೆ ಮಾಡಿದ್ದು ಅಲ್ಲಾಗಿರುವಂತ ಹತ್ಯಾಕಾಂಡವನ್ನ ತನಿಖೆ ಮಾಡಕ ಅಥವಾ ಈ SIT ಇಂದ ಪ್ರಭಾವವನ್ನು ಬಳಸಿ ಧ್ವನಿ ಎತ್ತಂತವ್ರ ಮೇಲೆ ನಮ್ಮ ಮೇಲೆ ನೋಡಿ ಕೊಡಗೇರಿ ಪೊಲೀಸ್ ಠಾಣೆಯಲ್ಲಿ ಅದೊಂದು ಏನೋ FIR ನೋಡಿದ್ರಲ್ಲ ಏನೇನು ಸೀನ್ ಆಯ್ತು ಅಂತ. ಆ ಬೆಳ್ತಂಗಡಿಯಲ್ಲಿ ಒಂದು ಕೊಟ್ಟಿದ್ದಾರೆ, ಅದೇ ಏನೋ ಲೆಫ್ಟ್ ಈ ತರ ಏನೋ ನಮ್ಗೆ ಯಾರೋ ತೊಂದರೆ ಮಾಡದೆ ನುಗ್ಗೋಡಿತೀವಿ ಅಂತಂದಾಗ ನಾನು ಒಂದು ವಿಡಿಯೋ ಮಾಡಾಕಿದ್ದೆ. ನಮ್ಮ ಬಳಿನೂ ಸೆಲ್ಫ್ ಡಿಫೆನ್ಸ್ಗಿದೆ ಅಂತ, ಅದಕ್ಕೊಂದು FIR. ಇಲ್ಲಿ ಅಲ್ಲಿ ಯಾರೋ ಮಾಧ್ಯಮದವರು ಏನೋ ಚಿಕ್ಕಬಳ್ಳಾಪುರ ಅಂತ ತೋರಿಸ್ತಾ ಇದಾರೆ. ಸೊ ನಮ್ಮ ನಾವು ಹೇಳೋದೇನು ಅಂತಂದ್ರೆ, ನಾವು ಯಾರು ಜಗ್ಗಲ ಬಗ್ಗಲ ಭಯ ಹಿಡ್ಸಕ್ಕಂತೂ ಆಗಲ್ಲ. ಯಾಕೆ ಅರ್ನಬ್ ಗೋಸ್ವಾಮಿ ಮೇಲೆ ಒಂದು 20 FIR ಮಾಡಿದ್ರಪ್ಪ, ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ರೆ. ವಿಲ್ ಅಪ್ರೋಚ್ ಅ ಕೋರ್ಟ್. ಪೊಲೀಸರು ಸರ್ಕಾರದಲ್ಲಿ ಇರುವಂತವ್ರು ಏನೇ ಉಚ್ಚಾಟ ಮೆರೆದ್ರು ಕೂಡ, ಆಮೇಲೆ ಈ ಒಂದು ಇನ್ವೆಸ್ಟಿಗೇಷನ್ ಡಿವಿಯೇಟ್ ಮಾಡ್ಲಿಕ್ಕೆ ನೀವು ಏನೇ ಪ್ರಯತ್ನ ಬಿಟ್ಟರು ಕೂಡ ಯಾರು ಕೂಡ ಭಯ ಬೀಳೋರಿಲ್ಲ. ವಿ ಬಿಲೀವ್ ಇನ್ ಲಾ. ವಿ ಹ್ಯಾವ್ ಗ್ರೇಟ್ ಬಿಲೀಫ್ ಇನ್ ಕೋರ್ಟ್ಸ್. ಈ ದೇಶದ ಕೋರ್ಟ್ಸ್ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ. ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಆ ಸಂವಿಧಾನದ ಕೆಳಗಡೆ ನಮ್ಮ ಹಕ್ಕುಗಳನ್ನ ಚ್ಯುತಿ ಬಂದಾಗ ನಾವು ಮಾತಾಡೋದಕ್ಕೆ ಒಂದೊಂದು FIR ಮಾಡಿಸಿರ. ಚಿಕ್ಕಬಳ್ಳಾಪುರದ ಕಂಪ್ಲೇಂಟು, ಕೊಡಗೇರಿಲಿ ಒಂದು FIR, ಬೆಳ್ತಂಗಡಿಲಿ ಅಂತಂದ್ರೆ, ಸೊ ಅವ್ರ ಓನ್ಲಿ ಕ್ವಶನ್ ಈಸ್, ಓಕೆ, ಆರ್ ಯು ಟ್ರೈಂಗ್ ಟು ಕರ್ಬ್ ಅವರ್ ನಮ್ಮ ಏನೋ ಒಡಕಲ್ಲ ದೇಶದ ಸಂವಿಧಾನ ಕೊಟ್ಟಿರುವಂತ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಅದಕ್ಕೆ ಕೆಳಗಡೆ FIR ಗಳನ್ನ ಮಾಡಿ ಒನ್ ಥಿಂಗ್ ಇಸ್ ದೇರ್, ಅನ್ಸರ್ಟನಿಟಿ. ಯು ಕ್ಯಾನಾಟ್ ಟೇಕ್ ಅವರ್ ವಾಕ್ ಸ್ವಾತಂತ್ರ್ಯ. ಆಮೇಲೆ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋದ್ರಿಂದ ಈ SIT ಬದುಕಿದೆ. ಇಲ್ಲ ಅಂದ್ರೆ SIT ಮುಚ್ಚಾಕ್ಬಿಟ್ಟು ನೀವು ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿರ. ಅಂಡ್ ಡೆಫಿನೆಟ್ಲಿ ನೀವು ಮಾಡ್ತಾ ಇರೋಂಥ ದ್ರೋಹ, ನೀವು ಮಾಡ್ತಾ ಇರೋಂಥ ಮಿಸ್ಯೂಸ್ ಆಫ್ ಪವರ್, ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಪೊಲೀಸ್ ಇದೆ, ಯಾರೋ ಒಂದಷ್ಟು ಕಾರ್ಯಕರ್ತ ಕರ್ಕೊಂಬಂದು ಕಂಪ್ಲೇಂಟ್ ಮಾಡಕ್ಕೆ ನಿಮ್ಗೆ ಕೆಪಾಸಿಟಿ ಇದೆ, ಮಾಡ್ಕೊಳ್ಳಿ. ವಿಲ್ ಕ್ವಶನ್ ಇನ್ ದ ಕೋರ್ಟ್. ನಾವು ನಿಮ್ಮನ್ನ ಏನು ಕೇಳಲ್ಲ. ಅದನ್ನ ಪ್ರಸಾರ ಮಾಡಕ್ಕೆ ಒಂದಷ್ಟು ಮಾಧ್ಯಮಗಳಿವೆ ಅಂತಂದ್ರೆ ಡೆಫಿನೆಟ್ಲಿ ವಿ 1000% ನಮ್ಮ ದೇಶದ ಕಾನೂನು ಮೇಲೆ, ನಮ್ಮ ದೇಶದ ಸಂವಿಧಾನದ ಮೇಲೆ, ಕೋರ್ಟ್ಗಳ ಮೇಲೆ ನಮ್ಗೆಲ್ಲ ನಂಬಿಕೆ ಇದೆ. ನೀವು ಏನೇ ಮಾಡಿದ್ರು ಓಕೆ, ಡೆಫಿನೆಟ್ಲಿ ವಿ ವಿಲ್ ಚಾಲೆಂಜ್ ಅಂಡ್ ವಿ ವಿಲ್ ಡೆಫಿನೆಟ್ಲಿ ಪ್ರೆಸೆಂಟ್ ಅವರ್ ಸೆಲ್ಫ್. ನೋಡಿ ಸ್ವಾಮಿ, ನಾವು ಈ SIT ಅನ್ನ ತನಿಖೆ ಮಾಡಿ, ಕರೆಕ್ಟ್ ತನಿಖೆ ಮಾಡಿ ಅಂತಂದ್ರೆ ರಾಜ್ಯ ಸರ್ಕಾರ ಅವ್ರ ಕೈಯಲ್ಲಿ ಕಂಪ್ಲೇಂಟ್ಗಳು ಕೊಟ್ಟು ಈ ರೀತಿ ನಮ್ಗಳಿಗೆ ನಾವು ಧ್ವನಿ ಮಾಡಬಾರ್ದು ರೀತಿನಲ್ಲಿ ಮಾಡ್ತಾ ಇದೆ. ಇಟ್ ಇಸ್ ಟ್ರೈಂಗ್ ಟು ಕರ್ಬ್ ಅವರ್ ಫಂಡಮೆಂಟಲ್ ರೈಟ್ಸ್, ಸ್ಟಿಚ್ ಅವರ್ ಮೌತ್ಸ್. ಆಮೇಲೆ ನಮ್ಮ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಕೇಳಬಾರ್ದು ಅಂತನ? ಕೇಳೋದೇ ತಪ್ಪರ ಆಗ್ಬಿಟ್ಟಿದ್ರೆ ಮತ್ತೆ ಆಗಿರುವಂತ ಅಪರಾಧ, ಆಗಿರುವಂತ ಕೊಲೆಗಳ ಆರೋಪ, ಆಗಿರುವಂತ SIT ಈಗ ನಮ್ಮ ಮೇಲೆ ಏನೋ FIR ಗಳು ಮಾಡೋದು, ಇವನು ಕಂಪ್ಲೇನೆಂಟ್ ಅನ್ನ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡಿ, ನಮ್ಗೇನು ಸಮಸ್ಯೆ ಇಲ್ಲ. ನಮ್ಮೆಲ್ಲನೇ FIR ಮಾಡಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ವಿಲ್ ಚಾಲೆಂಜ್ ಇಟ್ ಇಸ್ ಇನ್ ದ ಕೋರ್ಟ್. ಮಹೇಶ್ ಸುಮ್ರಡಿ ಅವ್ರ ಮೇಲೆ ನೋ ಪ್ರಾಬ್ಲಮ್. ಅವರ ಅಡ್ವೊಕೇಟ್ಸ್ ಇರ್ತಾರೆ, ಚಾಲೆಂಜ್ ಮಾಡ್ಕೊಂತಾರೆ. ಮನೆ ರೇಡ್ ಮಾಡಿದ್ರೆ ಅದಕ್ಕೆ ಉತ್ತರ ಅವರು ಕೊಡ್ತಾರೆ. ಕಾನೂನು ಇದೆ ಈ ದೇಶದಲ್ಲಿ. ಬರೀ ಸರ್ಕಾರ ಗೆದ್ದಂತ ಸರ್ಕಾರಗಳಲ್ಲ, ಕೋರ್ಟ್ಸ್ ಇದೆ, ಸಂವಿಧಾನ. ನೀವು ಆಪರೇಷನ್ಸ್ ಮಾಡೋದೆಲ್ಲ ಎಲ್ಲರೂ ಕೂಡ ಸಂವಿಧಾನದ ಕೆಳಗಡೆ. ನಮ್ಮ ದೇಶದ ಸ್ವತಂತ್ರ ಸಂವಿಧಾನ ಕೊಟ್ಟರು ಅಂತ ಇವುಗಳನ್ನೇನು ಸ್ವಾತಂತ್ರ್ಯವನ್ನ ನೀವುಗಳು ಏನೋ ಕಂಪ್ಲೇಂಟ್ಗಳು ಕೊಡಿಸಿ ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ FIR ಮಾಡಿಸ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಒಂದಲ್ಲ ಎರಡಲ್ಲ 3 ಮಾಡಿಸಿದೇವಲ್ಲ, ವಿ ವಿಲ್ ಆಲ್ ಚಾಲೆಂಜ್ ದಿಸ್ ಇನ್ ಹೈಕೋರ್ಟ್ ಡೆಫಿನೆಟ್ಲಿ. ಅಂಡ್ ದೇರ್ ಇಸ್ ನೋ ಡೌಟ್ ಅಬೌಟ್ ನಿಮ್ಮ ವೈಲೇಷನ್. ನಿಮ್ಮ ಉದ್ದೇಶನೇನೇ ನಾವು ಬಾಯಿ ಮುಚ್ಚಬೇಕು ಅಂತ. ಖಂಡಿತವಾಗಿ ನಾವ್ಯಾಕೆ ಬಾಯಿ ಮುಚ್ಚಬೇಕು? ನಮ್ದೇನ್ ತಪ್ಪಿದೆ? ಸಾರ್ವಜನಿಕರ ಇಚ್ಛಾಶಕ್ತಿನಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ. ಒಬ್ಬ ಅಡ್ವೊಕೇಟ್ಗೆ ಈ ತರ ಉಚ್ಚಾಟ ಮೆರಿತೀರಾ ನೀವು, ಸರ್ಕಾರ ಪೊಲೀಸರು ಅಂತಂದ್ರೆ? ಅಲ್ಲಿ ಫೋಕಸ್ ಮಾಡ್ಬೇಕಾರೋದು SIT ತನಿಖೆ ಮೇಲೆ. ಅವ್ನು ನೋಡಿದ್ರೆ JCB ತಗೊಂಬಂದು ಎಲ್ಲ ಎವಿಡೆನ್ಸ್ ಎಲ್ಲ ಡೆಸ್ಟ್ರಾಯ್ ಮಾಡಿಟ್ಟಿದ್ದೀರಾ. ಮಾಡ್ರ ತನಿಖೆನ ಬಚ್ಚಿಟ್ಟಿದ್ದೀರಾ. ರಿಪೋರ್ಟ್ ಯಾರಿಗೂ ಗೊತ್ತೇ ಇಲ್ಲ, ಎಲ್ಲ ಡೆಸ್ಟ್ರಾಯ್ ಮಾಡಿದಿರಲ್ವಾ? ಹಾಗಾಗಿ ವಿ ವಿಲ್ ಡೆಫಿನೆಟ್ಲಿ ಕ್ವಶನ್ ದಿಸ್ ಕೋರ್ಟ್. ಐ ಮೀನ್ ನೋ ಬಡಿ ಸ್ಕೇರ್ಡ್. ಓಕೆ, ಕೆಲವು ಮಾಧ್ಯಮಗಳು, ಬಕೆಟ್ ಮಾಧ್ಯಮಗಳು ತಮ್ಮ ಬಕೆಟ್ ತೀಟನ ತೀರ್ಸ್ಕೊಂತ ಇದ್ದಾರೆ. ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಬಿ ಎಕ್ಸ್ಪೋಸ್. ನೀವುಗಳು ಕೂಡ ಏನಾದ್ರು ಆಮಿಷಗಳಿಗೆ ಒಳಗಾಗಿ ಏನಾದ್ರು ನೀವು ಮಾಡಿದ್ರೆ ಖಂಡಿತವಾಗಿ ನೀವು ಕೂಡ ನಿಮ್ಮ ಮೇಲೂ ಕೂಡ ಎಕ್ಸ್ಪೋಜರ್ ಆಗುತ್ತೆ. ಥ್ಯಾಂಕ್ ಯು. ಅಂಡ್ ಡೆಫಿನೆಟ್ಲಿ ಕರ್ನಾಟಕ ವಾಚ್ ಮಾಡ್ತಾ ಇದೆ. ನಾವು ಯಾರು ಕೂಡ ಭಯ ಬೀಳಲ್ಲ. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ, ಈ ದೇಶದ ಕೋರ್ಟ್ಗಳ ಮೇಲೆ ನಂಬಿಕೆ ಇದೆ, ಸಂವಿಧಾನದ ಮೇಲೆ ನಂಬಿಕೆ ಇದೆ, ನಾವು ಮಾಡಿರೋ ಧ್ವನಿ ಮೇಲೆ ನಂಬಿಕೆ ಇದೆ. ಪೊಲೀಸರು ಸರ್ಕಾರದಲ್ಲಿರುವಂತ ಕೆಲವು ಕುಯುಕ್ತಿಗಳು ಮಾಡಿದ್ರೆ ನಿಮಗೂ ಕೂಡ ಒಂದು ಟೈಮ್ ಬಂದೇ ಬರುತ್ತೆ. ಡೆಫಿನೆಟ್ಲಿ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್.